New Hope TV, your encounter with God. ಈ ದಿನವನ್ನು ಕೊಟ್ಟ ದೇವರಿಗೆ ನಾವು ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ನಾವು ದೇವರನ್ನು ಕೊಂಡಾಡಿ ಸ್ತುತಿಸೋಣ. ಈ ಪ್ರಪಂಚವೆಲ್ಲ ಕೊರೋನಾದಿಂದ ನೆರಳಾಡ್ತಾ ಇರುವಲ್ಲಿ ಸಾವಿರ ಲಕ್ಷಗಟ್ಟಲೆ ಜನರು ಈ ಲೋಕದ ಯಾತ್ರೆಯನ್ನು ಮುಗಿಸಿರುವಲ್ಲಿ ನಮ್ಮನ್ನಾದರೂ ದೇವರು ತನ್ನ ಕೃಪೆಯಿಂದ ಕಾಪಾಡಿ ಈ ಯಾವ ಅಂಟು ಜಾಡ್ಯಗಳು ನಮ್ಮ ಗುಡಾರದ ಸಮೀಪಕ್ಕೆ ಬಾರದಂತೆ ಆತನು ಕಾಪಾಡ್ತಾ ಇದ್ದದಕ್ಕಾಗಿ ನಾವು ಎಷ್ಟು ಕೋಟಿ ಸ್ತೋತ್ರವನ್ನು ಆತನಿಗೆ ಸಲ್ಲಿಸಿದರೂ ಅದು ಸಾಲದಂಥದ್ದಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗಲೂ ನಮ್ಮ ದೇವರನ್ನು ಕೃತಜ್ಞತೆಯಿಂದ ವಂದಿಸಿ ಕೊಂಡಾಡಿ ಆತನನ್ನು ಸ್ತುತಿಸುತ್ತಾ ಇರುವುದಾಗಿದ್ದರೆ ಖಂಡಿತವಾಗಿಯೂ ಅದು ಆತನಿಗೆ ಮೆಚ್ಚುಗೆ ಆಗುವಂಥದ್ದು ಆಗಿದೆ. ಆದ್ದರಿಂದ ನಾವು ಇವುಗಳನ್ನು ಮಾಡಿ ನಮ್ಮ ದೇವರನ್ನು ಘನಪಡಿಸುವಂತೆ ದೇವರು ತಾನೇ ನಮಗೆ ತನ್ನ ವಿಶೇಷವಾದ ಕೃಪೆಯಿಂದ ನಡೆಸಲೆಂದು ನನ್ನ ಪ್ರಾರ್ಥನೆ ಆಗಿದೆ. ನಾವು ನಿನ್ನೆ ದಿನ ಹೊರಡೋಣ 25ನೇ ಅಧ್ಯಾಯ ಹೊರಡೋಣ ಅಂತಂದರೆ ವಿಮೋಚನ ಕಾಂಡ 25ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡುತ್ತಾ ಬಂದೆವು. ಈಗ ದಯವಿಟ್ಟು ನಿಮ್ಮ ಬೈಬಲನ್ನು ಪೆನ್ಸಿಲು ಮತ್ತು ಒಂದು ಪೆನ್ನು ಒಂದು ಪುಸ್ತಕವನ್ನು ಇಟ್ಟುಕೊಂಡು ನೀವು ಬರ್ಕೊಂಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ನಿಮಗೆ ಅದು ಅನೇಕ ರೀತಿಯ ಆತ್ಮೀಯ ಲಾಭವನ್ನು ತಂದು ಕೊಡುವಂಥದ್ದು ಆಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ಬಹಳ ಲಕ್ಷ್ಯಗೊಟ್ಟು ಕೇಳಿ ಅದರಿಂದ ಬರಬೇಕಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ದೇವರು ತಾನೇ ನಮಗೆ ತನ್ನ ಹೇರಳವಾದ ಕೃಪೆಯನ್ನು ಕೊಟ್ಟು ನಡೆಸಲೆಂದು ನನ್ನ ಪ್ರಾರ್ಥನೆ ಆಗಿದೆ. ಈ ನಿಮ್ಮ ಬೈಬಲನ್ನು ಹೊರಡೋಣ ಅಥವಾ ವಿಮೋಚನ ಕಾಂಡ 25ನೇ ಅಧ್ಯಾಯ 1-3 ವಚನ ಮತ್ತು 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕರ್ತನು ಮೋಶೆಯ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ, ನನಗೆ ಕಾಣಿಕೆಗಳನ್ನು ತೆಗೆದುಕೊಂಡು ಬರುವಂತೆ ಇಸ್ರಾಯೇಲ್ ಮಕ್ಕಳ ಸಂಗಡ ಮಾತನಾಡು. ಮನಃಪೂರ್ವಕವಾಗಿಯೂ ಹೃದಯಪೂರ್ವಕವಾಗಿಯೂ ಕೊಡುವ ನನ್ನ ಕಾಣಿಕೆಯನ್ನು ನೀವು ತೆಗೆದುಕೊಳ್ಳಬೇಕು. ನೀವು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಚಿನ್ನ, ಬೆಳ್ಳಿ, ತಾಮ್ರ. 8ನೇ ವಚನ. ನಾನು ಅವರ ಮಧ್ಯದಲ್ಲಿ ವಾಸಿಸುವ ಹಾಗೆ ಅವರು ನನಗೆ ಒಂದು ಪರಿಶುದ್ಧ ಆಲಯವನ್ನು ಕಟ್ಟಬೇಕು. ಪ್ರಾರ್ಥನೆ ಮಾಡೋಣ. ನಿತ್ಯ ಸ್ತುತಿಗೆ ಯೋಗ್ಯನಾದ ನಮ್ಮ ಜೀವ ಸ್ವರೂಪನಾದ ತಂದೆಯೇ ದೇವರೇ, ಈ ಸಂದರ್ಭಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ದಯೆ ಕರುಣೆಗಾಗಿ ನಾವು ನಿನ್ನನ್ನು ಸ್ತುತಿಸಿ ವಂದಿಸಿ ಕೊಂಡಾಡ್ತೇವೆ. ನಿನ್ನ ಹೆಸರನ್ನು ಘನಪಡಿಸ್ತೇವೆ ಕರ್ತನೆ. ಈಗ ನಮ್ಮ ಮಧ್ಯದಲ್ಲಿ ನೀನಿದ್ದು ಕೇಳುವವರ ಜೀವನದಲ್ಲಿ ಒಂದು ದೊಡ್ಡ ಮಾರ್ಪಾಟು, ಅದ್ಭುತವನ್ನು ನೀನು ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ಅಂದು ಮೋಶೆಗೆ ಹೇಳಿದ ಈ ಗುಡಾರದ ವಿಷಯದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರುವಲ್ಲಿ ನಮಗೆ ನಿನ್ನ ಹೇರಳವಾದ ಕೃಪೆ, ಪವಿತ್ರಾತ್ಮನ ನಡೆಸುವಿಕೆ, ಬೇಕಾದ ಮಾತುಗಳನ್ನು ಪವಿತ್ರಾತ್ಮನೇ ನೀನೇ ದಯಪಾಲಿಸಿಕೊಡು ಎಂದು ನಿನ್ನನ್ನು ಬೇಡಿಕೊಳ್ತೇವೆ. ಎಲ್ಲ ಮಹಿಮೆ ನಿನಗೇ ಆಗಲಿ. ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವೀಗ ಓದಿಕೊಂಡಂಥ ಈ ಭಾಗದಲ್ಲಿ ನಮ್ಮ ಕರ್ತನಾದ ದೇವರು ಮೋಶೆಯ ಸಂಗಡ ಮಾತಾಡಿ ಅವನು ಕರ್ತನು ವಾಸ ಮಾಡುವುದಕ್ಕಾಗಿ ಒಂದು ಪರಿಶುದ್ಧ ಸ್ಥಳವನ್ನು, ಆಲಯವನ್ನು ಕಟ್ಟಬೇಕು ಎಂಬುದಾಗಿ ನಾವು ಮೋಶೆಗೆ ಹೇಳಿದ್ದನ್ನು ಈಗಾಗಲೇ ಓದಿಕೊಂಡಿದ್ದೇವೆ ಮತ್ತು ನಿನ್ನೆ ದಿನ ಅದರ ವಿಷಯದಲ್ಲಿ ಸಾಕಷ್ಟು ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಈಗ ಮೊದಲನೇದಾಗಿ ಅರಣ್ಯದಲ್ಲಿ ಮೋಶೆಯು ಗುಡಾರವನ್ನು ಕರ್ತನಿಗಾಗಿ ಕಟ್ಟಿಸಿದ್ದನ್ನು ನಾವು ನೋಡುತ್ತೇವೆ. ಈಗ ಇದರಲ್ಲಿ ನಾವು ನೋಡುವಾಗ
ನಿನ್ನೆ ದಿನ ನಾವು ಓದಿಕೊಂಡಂಥ ಭಾಗ 1 ಕೊರಿಂಥ್ಯ 3:16 ಹೀಗೆ ನೋಡ್ತೇವೆ ಏನಂದರೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆಂದು ನಿಮಗೆ ತಿಳಿಯದೋ ಎಂಬುದಾಗಿ ಕೆಲವು ಸಂಗತಿಗಳನ್ನು ನಾವು ನೋಡಿದೆವು. ನಿನ್ನೆ ದಿನ ನಾವು ನೋಡಿಕೊಂಡಂಥ ಹಲವಾರು ವಿಷಯಗಳಲ್ಲಿ ಕೆಲವನ್ನು ನೆನಪಿಗೆ ತರುತ್ತೇನೆ. ಏದೇನ್ ತೋಟದಲ್ಲಿ ದೇವರಿದ್ದನು, ಗುಡಾರದಲ್ಲಿ ದೇವರಿದ್ದನು. ಯಾವಾಗ ದೇವರ ಮಹಿಮೆ ಗುಡಾರದ ಸುತ್ತಲೂ ಇಳಿದು ಬಂದಾಗ ಜನರೆಲ್ಲರೂ ಹರ್ಷೋದ್ಧಾರದಿಂದ ದೇವರನ್ನು ಕೊಂಡಾಡಿ ಆ ಗುಡಾರದ ಎದುರಿನಲ್ಲಿ 4 ದಿಕ್ಕಿನಲ್ಲಿ 3 ಕುಲದವರು ವಾಸವಾಗಿದ್ದರು. ಅವರೆಲ್ಲರೂ ತಮ್ಮ ಡೇರೆಯ ಹೊರಗೆ ಬಂದು ದೇವರ ಮುಂದೆ ಸಾಷ್ಟಾಂಗ ಬಿದ್ದದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ದೇವರ ಸನ್ನಿಧಾನ ನಮಗೆ ಅರಿವನ್ನು, ಆಲೋಚನೆಯನ್ನು ಮತ್ತು ಕೃತಜ್ಞತೆಯನ್ನು ತಂದು ಕೊಡುವಂಥದ್ದು ಆಗಿದ್ದರಿಂದ ನಾವು ದೇವರನ್ನು ಕೊಂಡಾಡಿ ಸ್ತುತಿಸೋಣ. ಈ ಸಮಯದಲ್ಲಿ ನಾವು ನೋಡಿಕೊಂಡಂತೆ ಏದೇನ್ ತೋಟದಲ್ಲಿ ದೇವರಿದ್ದನು, ಗುಡಾರದಲ್ಲಿ ದೇವರಿದ್ದನು, ಮತ್ತು 3ನೇದಾಗಿ ನೋಡುವಾಗ ಸಲ್ಮೋನನು ಕಟ್ಟಿಸಿದ ಆಲಯದಲ್ಲಿಯೂ ಕೂಡ ದೇವರು ಇದ್ದನು. ಯಾಕಂದರೆ ಸಲ್ಮೋನನು ಕಟ್ಟಬೇಕಾದದ್ದು ದೇವರ ಯೋಜನೆ ಅದಾಗಿತ್ತು. ಅವನ ತಂದೆಯಾದ ದಾವೀದನು ಕೇಳಿಕೊಂಡರೆ ದಾವೀದನಿಗೆ ದೇವರು ಹೇಳಿದ್ದೇನೆಂದರೆ, ನೀನು ಬಹಳ ರಕ್ತವನ್ನು ಸುರಿಸಿದ್ದರಿಂದ ನಾನು ನಿನಗೆ ಆ ಆಲಯವನ್ನು ಕಟ್ಟುವುದಕ್ಕೆ ಅಪ್ಪಣೆ ಕೊಡುವುದಿಲ್ಲ, ನಿನ್ನ ಮಗನಾದ ಸಲಮೋನನು ಅದನ್ನು ಕಟ್ಟುತ್ತಾನೆ ಎಂಬುದಾಗಿ. ದಾವೀದನ ಮರಣದ ನಂತರ ಸಲ್ಮೋನನು ಪಟ್ಟಾಭಿಷೇಕವಾಗಿ ಅವನು ರಾಜನಾಗಿ ಇಸ್ರಾಯೇಲರನ್ನು ಆಳುತ್ತಿರುವಾಗ ಸಲ್ಮೋನನು ಬಹಳ ತನ್ನ ತಂದೆ ಸೇರಿಸಿಟ್ಟ ಒಂದೊಂದು ಸಲಕರಣೆಗಳನ್ನು ದೇವರ ಮಹಿಮೆಗಾಗಿ, ಆಲಯದ ಉದ್ಧಾರಕ್ಕಾಗಿ ಉಪಯೋಗಿಸಿಕೊಂಡದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ಆಲಯದ ಸಮರ್ಪಣೆ ಸಮಯ ಬಂದಾಗ ಅವರೆಲ್ಲರೂ ದೇವರ ಸನ್ನಿಧಿಯಲ್ಲಿ ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡಿದರು. ಕಾರಣವೇನು ಅಂತಂದರೆ, ಇನ್ನು ನಾವು ಊರಿಂದ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ದೇವರ ಸನ್ನಿಧಾನ ಮತ್ತು ಆಲಯ ನಮಗೆ ದೇವರು ಸಲ್ಮೋನನ ಮೂಲಕ ಕಟ್ಟಿಸಿಕೊಟ್ಟಿದ್ದಾನೆ ಎಂಬುದಾಗಿ ಅವರು ಬಹಳವಾಗಿ ದೇವರಿಗೆ ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರನ್ನು ಕೊಂಡಾಡಿದ್ದರ ವಿಷಯವನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದರೆ ಆಲಯದ ಅಭಿಮಾನ ಅವರನ್ನು ಬೆಂಕಿಯಂತೆ ದಹಿಸುವಂಥ ಸ್ಥಿತಿಯಲ್ಲಿ ನಡೆಯಿತು. ಇದಕ್ಕಾಗಿ ನಾವು ದೇವರನ್ನು ಕೊಂಡಾಡೋಣ. ಯಾಕಂದರೆ ನಾವು ದೇವರ ಆಲಯದ ವಿಷಯದಲ್ಲಿ, ಈಗ ಆ ಕಟ್ಟಡವು ದೇವರ ಆಲಯವಾಗಿತ್ತು ಆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ. ಈಗ ನಾವು ಅಪೊಸ್ತಲ ಕಾರ್ಯದಲ್ಲಿ ನೋಡ್ತೇವೆ, ಆ ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಪಾದಪೀಠ, ಆತನಿಗೆ ಇನ್ನೆಂಥ ಮಂದಿರವನ್ನು, ಆಲಯವನ್ನು ನೀವು ಕಟ್ಟುತ್ತೀರಿ ಎಂಬ ಪ್ರಶ್ನೆಯನ್ನು ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ನಮ್ಮ ಕರ್ತನಾದ ದೇವರನ್ನು ಒಂದು ಸ್ಥಳದಲ್ಲಿ ಸ್ಥಿಮಿತವಾಗಿ ಇಡುವಂತೆ ಸಾಧ್ಯವೇ ಇಲ್ಲ. ಆತನು ಇಲ್ಲದಿರುವಂಥ ಸ್ಥಳ ಎಲ್ಲಿಯೂ ಇಲ್ಲ. ಆತನು ಸರ್ವವ್ಯಾಪಿ ಆದ ದೇವರಾಗಿದ್ದರಿಂದ ನಾವು ಆತನನ್ನು ನಮ್ಮ ಹೃತ್ಪೂರ್ವಕವಾಗಿ ಕೊಂಡಾಡಿ ಸ್ತುತಿಸಬೇಕಾಗಿದೆ. ಇದರಲ್ಲಿ ನಾವು ನೋಡುವಾಗ ಸಲ್ಮೋನನು ಆಲಯವನ್ನು ಕಟ್ಟಿದಾಗ ಇಸ್ರಾಯೇಲರಲ್ಲಿ ಬಹಳವಾದ ಹರ್ಷ, ಸಮಾಧಾನ, ಸಂತೋಷ ಅವರಲ್ಲಿ ಉಂಟಾಗಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣಬಹುದು. ನನ್ನ ಪ್ರಿಯ ಸ್ನೇಹಿತರೆ, ವಿಶ್ವಾಸಿಗಳೇ, ನಾವು ದೇವರ ಆಲಯವನ್ನು ನಾವು ಮುಂದೆ ಆಲೋಚನೆ ಮಾಡಿಕೊಳ್ಳುವುದಾಗಿದ್ದರೆ, ದಾರ್ಯಾವೇಶನ ಕಾಲದಲ್ಲಿ
ಆಲಯದ ಗೋಡೆಗಳು, ಪೌಳಿ ಗೋಡೆಗಳೆಲ್ಲ ಬಿದ್ದು ಹೋಗಿದ್ದವು, ಬಾಗಿಲು ಸುಡಲ್ಪಟ್ಟಿದ್ದವು. ಆದರೆ ಎಜ್ರ ನೆಹೆಮೀಯ ಹೋಗಿ ಆ ಆಲಯವನ್ನು ದುರಸ್ತು ಮಾಡಿ, ಜೀರ್ಣೋದ್ಧಾರ ಮಾಡಿ, ಅದನ್ನು ಮತ್ತೆ ದೇವರ ಮಕ್ಕಳು ಆರಾಧನೆ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳವನ್ನಾಗಿ ಮಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಂದು ಆ ಆಲಯವನ್ನು ದೇವರಿಗಾಗಿ ಸಮರ್ಪಣೆ ಮಾಡಿದಾಗ ಇಸ್ರಾಯೇಲ್ ಜನರಲ್ಲಿ ಒಂದು ಹರ್ಷದ ನದಿಯೇ ಹರಿದು ಬಂದಂತೆ ಅವರು ಬಹಳವಾಗಿ ಹರ್ಷಗೊಂಡವರಾದರು. ಕಾರಣವೇನೆಂದರೆ, ಈ ಆಲಯ ಬಿದ್ದು ಹೋದ ಮೇಲೆ ನಮಗಿನ್ನೂ ದೇವರನ್ನು ಆರಾಧನೆ ಮಾಡುವುದಕ್ಕೆ ಸ್ಥಳವೇನೂ ಇಲ್ಲವಲ್ಲ ಎಂಬ ಕೊರಗು ಅವರಲ್ಲಿ ಇತ್ತು. ಆದರೆ ದೇವರು ಎಜ್ರ ನೆಹೆಮೀಯರನ್ನು ಉಪಯೋಗಿಸಿಕೊಂಡು ಈ ಆಲಯವನ್ನು ಮತ್ತೆ ಕಟ್ಟುವಂತೆ ದೇವರು ಅವರಿಗೆ ಸಹಾಯ ನೀಡಿದ್ದರಿಂದ ಅವರು ದೇವರಿಗೆ ಸಾಕಷ್ಟು ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸಿರಬಹುದು ಎಂದು ನಾನು ನಂಬುತ್ತೇನೆ. ಕಾರಣವೇನೆಂದರೆ, ಆವತ್ತು ಆ ದಿನಗಳಲ್ಲಿ ಕರ್ತನ ಆಲಯದಲ್ಲಿ ಇದ್ದಾಗ ಮಾತ್ರ ದೇವರ ಪ್ರಸನ್ನತೆಯನ್ನು ಕಾಣುವುದಕ್ಕೆ ಸಾಧ್ಯ. ಆಲಯದ ಹೊರತು ಮತ್ತಿನ್ಯಾವ ಸ್ಥಳದಲ್ಲಿಯೂ ದೇವರ ಪ್ರಸನ್ನತೆಯನ್ನು ಕಾಣುವುದಕ್ಕೆ ಆ ಕಾಲದಲ್ಲಿ ಆಗದೇ ಇದ್ದದ್ದರಿಂದ ಅದನ್ನು ದೇವರ ಆಲಯವೆಂದು ಅವರು ಕರೆದು ಅದನ್ನು ಗೌರವಿಸಿದರು. ಅನೇಕ ಸಾರಿ ದೇವರ ಮಕ್ಕಳಲ್ಲಿ ದೇವರ ಆಲಯದ ವಿಷಯದಲ್ಲಿ ಯಾವುದೇ ಥರವಾದ ಅಭಿಮಾನ, ಗೌರವ, ಯಾವುದೇ ರೀತಿಯಾದ ದೇವರ ಆಲಯದ ಮೇಲೆ ಪ್ರೀತಿ ಇಲ್ಲದಂಥ ಪರಿಸ್ಥಿತಿಗಳು ಈ ಕಾಲದಲ್ಲಿ ಬಹಳವಾಗಿ ಎದ್ದು ಕಾಣುವಂಥದ್ದು ಆಗಿದೆ. ಯಾರೋ ಒಬ್ಬರು ಹೇಳಿದರು, ಇಂಗ್ಲೆಂಡ್ನಲ್ಲಿ ಚರ್ಚ್ಗೆ ಹೋದರೆ ಅಲ್ಲಿ ಬರೀ ಮುದುಕರು ಮಾತ್ರ ಇರ್ತಾರೆ, ಯೌವನಸ್ಥರೆಲ್ಲ ಬಾರ್ಗಳಲ್ಲಿ, ಕ್ಲಬ್ಗಳಲ್ಲಿ ಡ್ಯಾನ್ಸ್ ಆಡಿಕೊಂಡು, ಕುಡುಕೊಂಡು, ಮೋಜು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಂಬುದಾಗಿ. ಒಂದು ಕಾಲದಲ್ಲಿ ಇಂಗ್ಲೆಂಡ್ ದೇಶವು ಇಡೀ ಪ್ರಪಂಚಕ್ಕೇ ಮಿಷನರಿಗಳನ್ನು ಕಳುಹಿಸಿಕೊಟ್ಟು ಅದರಿಂದ ದೇವರ ವಾಕ್ಯದ ಪ್ರಸಾರ ಎಲ್ಲ ಕಡೆಗಳಲ್ಲೂ ನಡೆದಿತ್ತು. ಆದರೆ ಈಗ ನೋಡುವಾಗ ಅವರ ಪ್ರೀತಿ ತಣ್ಣಗಾಗಿ ಹೋದದ್ದನ್ನು ನಾವು ನೋಡುವುದಾಗಿದ್ದರೆ ಅದು ಒಂದು ವ್ಯಸನಕರವಾದ ಸಂಗತಿಯೇ ಹೌದು. ದಾರ್ಯಾವೇಶನ ಕಾಲದಲ್ಲಿ ಆ ಆಲಯವು ಜೀರ್ಣೋದ್ಧಾರವನ್ನು ಮಾಡಿದಾಗ ಇಸ್ರಾಯೇಲ್ ಮಕ್ಕಳಲ್ಲಿ ಒಂದು ದೊಡ್ಡ ಹರ್ಷ ಅವರಿಗೆ ಉಂಟಾಯಿತು. ಇದಾದ ಮೇಲೆ ಈ ಆಲಯದ ಮೇಲೆ ಪದೇ ಪದೇ ವೈರಿಗಳು ದಂಡ ಎತ್ತಿ ದಾಳಿ ಮಾಡಿ ಅವುಗಳನ್ನು ನಾಶ ಮಾಡುತ್ತಾ ಇದ್ದರು. ಆದರೆ ಹೆರೋದನ ಕಾಲದಲ್ಲಿ ಹೆರೋದನು ದೇವರ ಆಲಯವನ್ನು ಕಟ್ಟಿಸಿದ. ಆದರೆ ಹೆರೋದನು ಇಸ್ರಾಯೇಲನವನು ಆಗಿರಲಿಲ್ಲ, ಅವನೊಬ್ಬ ಅನ್ಯನೂ ಆಗಿದ್ದನು. ಅವನು ಕಟ್ಟಿಸಿದಂಥ ಆಲಯದಲ್ಲಿ ದೇವರ ಪ್ರಸನ್ನತೆ ಇರಲಿಲ್ಲ. ಕಾರಣವೇನೆಂದರೆ, ದೇವರು ಯಾರನ್ನು ಆರಿಸಿಕೊಂಡಿದ್ದಾನೋ, ಯಾರನ್ನು ನೇಮಿಸಿದ್ದಾನೋ ಅವರು ಮಾತ್ರ ಅದನ್ನು ಕಟ್ಟಬೇಕು ಮತ್ತು ಅದನ್ನು ಅವರು ಸ್ಥಿರಪಡಿಸಬೇಕಾದದ್ದ ಪರಿಸ್ಥಿತಿ ಖಂಡಿತವಾಗಿಯೂ ಇದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಆಲಯದ ವಿಷಯದಲ್ಲಿ ನೋಡುವಾಗ ಇದು ನಿಜವಾಗಿಯೂ ಬಹಳ ಶ್ರೇಷ್ಠವಾದ ಸಂಗತಿಯಾಗಿದೆ. ಕ್ರಿಸ್ತನಲ್ಲಿ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಏದೇನ್ ತೋಟದಲ್ಲಿ ದೇವರು, ಗುಡಾರದಲ್ಲಿ ದೇವರಿದ್ದನು, ಸಲ್ಮೋನನು ಕಟ್ಟಿದ ಆಲಯದಲ್ಲಿ ದೇವರಿದ್ದನು, ದಾರ್ಯಾವೇಶನ ಕಾಲದಲ್ಲಿ ಕಟ್ಟಿದ ಆಲಯದಲ್ಲಿ ದೇವರಿದ್ದನು, ಹೆರೋದನ ಕಾಲದಲ್ಲಿ ಕಟ್ಟಿಸಿದ ಆಲಯದಲ್ಲಿ ದೇವರು ಖಂಡಿತವಾಗಿಯೂ ಇರಲಿಲ್ಲ. ಅನ್ಯನ ಕೈಯಿಂದ ಅದು ಕಟ್ಟಲ್ಪಟ್ಟದ್ದರಿಂದ ದೇವರು ಆ ಆಲಯದಲ್ಲಿ ವಾಸವಾಗಿರಲಿಲ್ಲ. ಈಗ ನಾವು ನೋಡುವಂಥ ವಿಷಯವೇನೆಂದರೆ, ಕ್ರಿಸ್ತನಲ್ಲಿ ದೇವರು ವಾಸವಾಗಿದ್ದನು ಎಂಬುದಾಗಿ. ಈಗ ನಮ್ಮಲ್ಲಿ ಕ್ರಿಸ್ತನು ವಾಸವಾಗಿದ್ದಾನೆ ಅಂದರೆ, ನಾವು ನಿನ್ನೆ ದಿನ ನೋಡಿಕೊಂಡ ಹಾಗೆ 1 ಕೊರಿಂಥ್ಯ 3:16 ನೀವು ದೇವರ ಆಲಯವಾಗಿದ್ದೀರೆಂದು, ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆಂದು ನಿಮಗೆ ತಿಳಿಯದೋ? ಆದ್ದರಿಂದ ಈಗ ನಾವು ದೇವರ ಆಲಯವಾಗಿದ್ದೇವೆ.
ಕೈಯಿಂದ ಕಟ್ಟಿರುವ ಆಲಯದಲ್ಲಿ ಅಥವಾ ಗುಡಿಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಇದು ನಿಜವಾಗಿಯೂ ನಮ್ಮದೊಂದು ಶ್ರೇಷ್ಠವಾದ ಭಾಗ್ಯ ಎಂದು ಹೇಳಿದರೆ ತಪ್ಪಾಗಲಾರದು. ನಮ್ಮ ಹೃದಯಗಳಲ್ಲಿ ಆತನು ವಾಸ ಮಾಡುವುದಕ್ಕಾಗಿ ಪರಲೋಕದ ಮಹಿಮೆಯನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಆತನು ಸಮಾಧಿ ಸೇರಿ 3ನೇ ದಿನದಲ್ಲಿ ಎದ್ದು ಬಂದ ಜೀವಿಸುವ ದೇವರು ಆತನು ಆಗಿರುವುದರಿಂದ ಆತನು ಈಗ ಕೈಯಿಂದ ಕಟ್ಟಿರುವಂಥ ಗುಡಿಗಳಲ್ಲಿ ವಾಸ ಮಾಡದೆ ನಮ್ಮ ಹೃದಯಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ಪಾಪಿ ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ಪಾಪಗಳ ಪರಿಹಾರಕ್ಕಾಗಿ ಪಶ್ಚಾತ್ತಾಪಪಟ್ಟು ಆತನನ್ನು ತಮ್ಮ ಹೃದಯಗಳಲ್ಲಿ ಅಂಗೀಕಾರ ಮಾಡಿಕೊಂಡಂಥ ಪ್ರತಿಯೊಬ್ಬನ ಹೃದಯದಲ್ಲಿ ದೇವರು ಕರ್ತನು ಕ್ರಿಸ್ತನು ವಾಸವಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರಿಗೆ ಕರ್ತನು ಹೇಳಿದ್ದೇನೆಂದರೆ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ, ಆಶ್ರಯ ಮಾಡಿಕೊಳ್ಳಿರಿ ಎಂಬುದಾಗಿ. ಈಗ ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 19ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ಎಂಬುದಾಗಿ. ಮತ್ತು ಪೌಲನು ತಿಮೋತಿ ಪತ್ರಿಕೆಯಲ್ಲಿ ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ಮಾತು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನೆಂದು ಪೌಲನು ಹೇಳಿಕೊಳ್ಳುತ್ತಾನೆ. ಹಾಗಾದರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅವರು ದೇವರನ್ನು ಹುಡುಕಬೇಕಾಗಿತ್ತು. ಈಗ ಪಂಚಾಶತಮ ದಿವಸದ ನಂತರ ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಹೃದಯದ ಬಾಗಿಲನ್ನು ತಟ್ಟಿ ನಮ್ಮೊಳಗೆ ವಾಸ ಮಾಡುವ ಆಸೆ ಹಂಬಲಿಕೆ ಆತನಿಗೆ ಇದ್ದದ್ದರಿಂದ ಆತನು ನಮ್ಮೊಳಗೆ ವಾಸ ಮಾಡುವುದಕ್ಕಾಗಿ ಬಂದಿದ್ದರಿಂದ ದೇವರಿಗೆ ನಾವು ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಈಗ ನಾನು ನಿನ್ನೆ ದಿನ ಹೇಳಿದಂತೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಕರ್ತನಾದ ದೇವರ ಆತ್ಮನು ಅವರ ಮೇಲೆ ಅವಶ್ಯವಿದ್ದಾಗ ಬಂದು ಮತ್ತೆ ದೇವರು ಆತ್ಮನನ್ನು ಹಿಂದೆ ಪಡೆಯುತ್ತಾ ಇದ್ದನು. ಆದರೆ ಈಗ ನಾವು ಎಂಥ ಭಾಗ್ಯಶಾಲಿಗಳು ಅಂತಂದರೆ, ದೇವರು ನಮ್ಮ ಮಧ್ಯದಲ್ಲಿ ನಮ್ಮ ಹೃದಯಗಳಲ್ಲಿ ವಾಸ ಮಾಡುವುದಕ್ಕಾಗಿ ಪವಿತ್ರಾತ್ಮನನ್ನು ಶಾಶ್ವತ ಕಾಲಕ್ಕೂ ನಮ್ಮಲ್ಲಿ ಇರುವುದಕ್ಕಾಗಿ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲಿ ನಮ್ಮಲ್ಲಿ ಪವಿತ್ರಾತ್ಮನು ಇದ್ದದ್ದರಿಂದ ನಾವು ಕರ್ತನಾದ ದೇವರನ್ನು ಅಪ್ಪಾ ತಂದೆ ಎಂದು ಕೂಗುವ ಪುತ್ರ ಸ್ವೀಕಾರವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ದೇವರನ್ನು ಕೊಂಡಾಡಬೇಕಾಗಿದೆ. ಇದರಲ್ಲಿ ನಾವು ನೋಡುವಾಗ ಸಭೆ ಅಥವಾ ಚರ್ಚ್ ಎಂದು ನಾವು ಹೇಳುತ್ತೇವೆ. ಈ ಗ್ರೀಕ್ ಭಾಷೆಯಲ್ಲಿ ಸಭೆ ಅನ್ನುವುದಕ್ಕಾಗಿ, ಚರ್ಚ್ ಅನ್ನುವುದಕ್ಕಾಗಿ ಎಕ್ಲೀಸಿಯಾ ಎಂದು ಗ್ರೀಕ್ ಭಾಷೆಯಲ್ಲಿ ಅದು ಹೇಳುತ್ತದೆ. ಎಕ್ಲೀಸಿಯಾ ಅಂದರೆ ಆಯಲ್ಪಟ್ಟವರು, ಕರೆಯಲ್ಪಟ್ಟವರು ಮತ್ತು ದೇವರಿಗಾಗಿ ನೇಮಿಸಲ್ಪಟ್ಟವರು ಎಂಬುದಾಗಿ. ಅವರಿಗೆ ಸಲ್ಮೋನನು, ದಾರ್ಯಾವೇಶನು ಮತ್ತು ಗುಡಾರ ಇವೆಲ್ಲವುಗಳು ಇಸ್ರಾಯೇಲ್ ಜನಾಂಗಕ್ಕೆ ಆಲಯವಾಗಿತ್ತು. ಇವತ್ತಿನ ಆಲಯ ಅಥವಾ ಚರ್ಚು ಕಟ್ಟಡ ಅಲ್ಲ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ವಾಸವಾಗಿದ್ದೇನೆ ಎಂದು ಕರ್ತನು ಹೇಳಿದಂಥ ಮಾತನ್ನು ನಮ್ಮ ಜ್ಞಾಪಕಕ್ಕೆ ನಾವು ತಂದುಕೊಳ್ಳಬೇಕಾಗಿದೆ. ಆದ್ದರಿಂದ ನಾವು ಎಲ್ಲಿ ದೇವರ ಮಕ್ಕಳು ಇಬ್ಬರು ಮೂವರು ಸೇರಿ ಬರುತ್ತಾರೋ ಅಲ್ಲಿ ದೇವರಿದ್ದಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ವರ್ಷಕ್ಕೆ ಒಂದಾವರ್ತಿ ಮಹಾಯಾಜಕನು ರಕ್ತವನ್ನು ಹಿಡುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಒಳಗೆ ಹೋದಾಗ ದೇವರು ಅಲ್ಲಿ ತನ್ನನ್ನು ಪ್ರಕಟ ಮಾಡಿಕೊಳ್ಳುತ್ತಿದ್ದ. ಈಗ ನಾವು ಯಾವ ಹೋತ ಕುರಿಗಳ ರಕ್ತವನ್ನು ಹಿಡ್ಕೊಂಡು ಹೋಗುವಂಥದ್ದರ ಅವಶ್ಯಕತೆ ನಮಗೆ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಯಾಕಂದರೆ ಆತನ ಪ್ರಸನ್ನತೆ
ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುವಂಥದ್ದು ಆಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ದೇವರನ್ನು ನಾವು ಕೊಂಡಾಡೋಣ. ಆತನು ನಮ್ಮಲ್ಲಿ ಸದಾ ವಾಸ ಮಾಡುವುದಕ್ಕಾಗಿ ಬಂದಿದ್ದಾನೆ. ಇದಕ್ಕಾಗಿ ನಾವು ದೇವರನ್ನು ಕೊಂಡಾಡೋಣ. ಎಕ್ಲೀಸಿಯಾ ಅಂತಂದರೆ ಕರೆಯಲ್ಪಟ್ಟವರು ಇಲ್ಲವೇ ಆಯಲ್ಪಟ್ಟವರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಆಗಿದೆ. ಗುಡಾರ ಅಂದರೆ ವಾಸಿಸುವುದಕ್ಕೆ ಸ್ಥಳ ಅಥವಾ ಕರ್ತರಿಗೆ ಪರಿಶುದ್ಧವಾದ ಒಂದು ಸ್ಥಳ ಬೇಕಾಗಿತ್ತು. ಅಂದರೆ ಅರ್ಥ ಏನು ಅಂತಂದರೆ ಆತನು ಪರಿಶುದ್ಧನಾಗಿದ್ದರಿಂದ ಪರಿಶುದ್ಧವಾದ ಸ್ಥಳದಲ್ಲಿಯೇ ಆತನು ವಾಸವಾಗಿರುವಾತನೂ ಆಗಿದ್ದಾನೆ. ಹಾಗಾದರೆ ಒಂದು ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿಕೊಳ್ಳದೇ ಇರುವಾಗ ನಮ್ಮ ಹೃದಯವು ನಮ್ಮ ಜೀವನವು ಹೊಲೆಯಾಗಿ ಅಶುದ್ಧವಾಗಿ ಇದ್ದದ್ದರಿಂದ ಅದರಲ್ಲಿ ದೇವರು ವಾಸ ಮಾಡುವುದಕ್ಕೆ ಆಗಲಿಲ್ಲ. ಆದರೆ ಆತನನ್ನು ನಂಬಿ ಅಂಗೀಕಾರ ಮಾಡಿಕೊಂಡ ಮನುಷ್ಯನ ಹೃದಯದಲ್ಲಿ ಆತನು ವಾಸ ಮಾಡುವುದಕ್ಕಾಗಿ ಬರುವ ಮುಂಚೆ ತನ್ನ ಪರಿಶುದ್ಧವಾದ ರಕ್ತದಿಂದ ಅವರ ಹೃದಯಗಳನ್ನು ತೊಳೆದು ಶುದ್ಧಿ ಮಾಡಿ ಆತನು ಅದರಲ್ಲಿ ವಾಸ ಮಾಡುವುದಕ್ಕಾಗಿ ಬಂದದ್ದು ಎಂಥ ವಿಶೇಷವಾದದ್ದು. ಆದ್ದರಿಂದ ಯೇಸುವಿನ ರಕ್ತ ನಮ್ಮ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿಯದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ಪರಿಶುದ್ಧತೆ ಎಷ್ಟು ಕಾಲ? ಇದು ತಾತ್ಕಾಲಿಕವಾದ ಪರಿಶುದ್ಧತೆ ಅಲ್ಲ, ಇದು ಶಾಶ್ವತವಾದ ಪರಿಶುದ್ಧತೆಯನ್ನು ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಇದಕ್ಕಾಗಿ ನಾನು ದೇವರನ್ನು ಕೊಂಡಾಡ್ತೇನೆ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆನೆಂದರೆ ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣುವುದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹು ಸ್ಪಷ್ಟವಾಗಿ ಹೇಳುವಂಥದ್ದು ಆಗಿದೆ. ಆದ್ದರಿಂದ ನಾವು ಯಾವ ಗಳಿಗೆಯಲ್ಲಿ, ಯಾವ ಸ್ಥಿತಿಯಲ್ಲಿ, ಯಾವ ಸಮಯದಲ್ಲಿ ಈ ಲೋಕವನ್ನು ಬಿಡಬೇಕೋ ನಮಗೆ ಗೊತ್ತಿಲ್ಲವಾದ್ದರಿಂದ ನಮ್ಮ ಜೀವನವು ಪರಿಶುದ್ಧವಾಗಿಯೇ ಇದ್ದರೆ ಮಾತ್ರ ನಾವು ದೇವರ ಬಳಿಗೆ ಹೋಗುವುದಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಪರಿಶುದ್ಧತೆಯನ್ನು ಕಾಪಾಡುವುದಕ್ಕಾಗಿ ಯೂದನ ಪತ್ರಿಕೆಯಲ್ಲಿ 24ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ನಮ್ಮನ್ನು ಆತನ ಸಮಕ್ಷಮದಲ್ಲಿ ಹರ್ಷದೊಡನೆ ನಿಲ್ಲುವುದಕ್ಕಾಗಿ ನಮ್ಮನ್ನು ಕಾಪಾಡುವ ಜವಾಬ್ದಾರಿಕೆಯನ್ನು ಆತನು ತೆಗೆದುಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವು ದೇವರಿಗೆ ಆಗಿದ್ದೇವೆ. ಆತನು ಪರಿಶುದ್ಧನಾಗಿರುವ ಹಾಗೆ ನಾವು ಸಹ ಪರಿಶುದ್ಧರು ಆಗಿರಬೇಕೆಂದು ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು ಆಗಿದೆ. ಆದ್ದರಿಂದ ಈ ಸಮಯದಲ್ಲಿ ಇಷ್ಟಕ್ಕೆ ನಿಲ್ಲಿಸ್ತೇನೆ, ಇದನ್ನು ಮುಂದುವರಿಸ್ತೇನೆ. ದಯವಿಟ್ಟು ನೀವು ಇದಕ್ಕಾಗಿ ಕಾದುಕೊಂಡಿರ್ತೀರಿ ಅಂತ ಹೇಳಿ ನನ್ನ ನಂಬಿಕೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ರಕ್ಷಕನೇ ಯೇಸುವೆ, ನೀನು ಕೈಯಿಂದ ಕಟ್ಟಿರುವ ಮಂದಿರದಲ್ಲಿ ವಾಸ ಮಾಡದೆ ನಮ್ಮ ಹೃದಯಗಳಲ್ಲಿ ನೀನು ವಾಸ ಮಾಡುವುದಕ್ಕಾಗಿ ಬಂದಿದ್ದರಿಂದ ನಿನ್ನನ್ನು ಕೊಂಡಾಡಿ ಸ್ತುತಿಸ್ತೇವೆ ಕರ್ತನೆ. ನಾವು ಎಂಥ ಭಾಗ್ಯಶಾಲಿಗಳು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ತಾತ್ಕಾಲಿಕವಾಗಿ ಅವರ ಮಧ್ಯದಲ್ಲಿ ನೀನು ಬರುತ್ತಿದ್ದಿ. ಈಗ ಶಾಶ್ವತ ಕಾಲಕ್ಕೂ ನಮ್ಮಲ್ಲಿ ನೀನು ವಾಸವಾಗಿದ್ದು ಎಂಥ ಭಾಗ್ಯಕರವಾದ ಸಂಗತಿ ಇದಾಗಿದೆ. ಆದ್ದರಿಂದ ನಿನ್ನನ್ನು ಕೊಂಡಾಡಿ ಸ್ತುತಿಸ್ತೇವೆ ಕರ್ತನೆ. ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.